ಮಂಗಳೂರಿನ ಪ್ರತಿಷ್ಠಿತ ಆಳ್ವಾಸ್ ಸಂಸ್ಥೆಯ ನ್ಯೂನ್ಯತೆ ಆರೋಪಗಳ ವಿರುದ್ಧ ಕ್ರಮಕ್ಕೆ ಕೊನೆಗೂ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮುಂದಾಗ್ತಾ ಇದೆ. ಆಳ್ವಾಸ್ ಶಿಕ್ಷಣ ಸಂಸ್ಥೆಯಲ್ಲಿ ಜುಲೈ 20ರಂದು ನಡೆದ ಕಾವ್ಯ ಅಸಹಜ ಸಾವಿನ ವಿವಾದದ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ವಿಎಸ್ ಉಗ್ರಪ್ಪ ನೇತೃತ್ವದಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯ ತಡೆ ಸಮಿತಿ ಭೇಟಿ ನೀಡಿತ್ತು. ಈ ವೇಳೆ ಪರಿಶೀಲನೆ ನಡೆಸಿದ ಸಮಿತಿ ಸಂಸ್ಥೆಯಲ್ಲಿ ಕಂಡುಬಂದಿರುವ ನ್ಯೂನ್ಯತೆ ಕುರಿತಾಗಿ ತಿಳಿಸಿತ್ತು. ಪ್ರಮುಖವಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯವರು ವಿದ್ಯಾಸಂಸ್ಥೆಯನ್ನ ನಡೆಸೋದಕ್ಕೆ ಅನುಮತಿ ಪಡೆದು ವಸತಿ ಶಾಲೆಯನ್ನ ಕಾನೂನು ಬಾಹಿರವಾಗಿ ನಡೆಸ್ತಾ ಇರೋದರ ವಿರುದ್ಧ ಕ್ರಮಕ್ಕೆ ಕೋರಲಾಗಿತ್ತು. ಜೊತೆಗೆ ಕಟ್ಟಡ ನಿರ್ಮಾಣ ನಿಯಮಾವಳಿಗಳು ಹಾಗೆ ಅಗ್ನಿ ಸುರಕ್ಷತೆಯ ನಿಯಮಾವಳಿಗಳನ್ನು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಉಲ್ಲಂಘಿಸಿರೋದರ ಬಗ್ಗೆ ಕೂಡ ಗಮನ ಸೆಳೆದಿತ್ತು. ಅಲ್ಲದೆ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಸರ್ಕಾರದ ಮಾನದಂಡದಂತೆ ವೇತನ ನೀಡದೇ ಇರೋದರ ಕುರಿತು ಸಭೆಯಲ್ಲಿ ತಿಳಿಸಲಾಗಿತ್ತು. ಇದೀಗ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರೋ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವಿವಿಧ ಇಲಾಖೆಗಳ ತಜ್ಞರನ್ನ ಒಳಗೊಂಡಿರುವಂತಹ ಸಮಿತಿಯನ್ನ ರಚಿಸಿದೆ. ಅಲ್ಲದೆ 1 ತಿಂಗಳ ಒಳಗಾಗಿ ತನಿಖೆ ನಡೆಸಿ ಕ್ರಮ ಕೈಗೊಂಡು ಅದರ ವರದಿಯನ್ನು ಸಲ್ಲಿಸಬೇಕು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಜಿ ಜಗದೀಶ್ ಸೂಚಿಸಿದ್ದಾರೆ. ಆಳ್ವಾಸ್ ಸಂಸ್ಥೆಗೆ ನಿಜಕ್ಕೂ ಇದೊಂಥರ ಶಾಕಿಂಗ್ ನ್ಯೂಸ್ ಆಗಿರ್ಬೋದು. ಅಂದ್ರೆ ಅವ್ರು ಮಾಡ್ತಾ ಇರುವಂತಹ ಅವ್ಯವಹಾರಗಳು ಬಯಲಿಗೆ ಬಂದಿರುವಂತಹ ಸುದ್ದಿ ಇದು. ಕಾನೂನು ಬಾಹಿರವಾಗಿ ವಸತಿ ಶಾಲೆಗಳನ್ನ ನಡೆಸ್ತಾ ಇದೆ ಈ ಒಂದು ಸಂಸ್ಥೆ. ಅನುಮತಿ ಪಡೆಯದೆ ವಸತಿ ಶಾಲೆಗಳನ್ನ ನಡೆಸ್ತಾ ಇದೆ. ಆಳ್ವಾಸ್ ಸಂಸ್ಥೆಯಲ್ಲಿರುವಂತಹ ನ್ಯೂನ್ಯತೆಗಳು ಅಂತ ನೋಡೋದಾದ್ರೆ ಮೊದಲನೇದಾಗಿನೇ ನಮಗೆ ಕಂಡು ಬಂದಿರುವಂತದ್ದು ಶಾಲೆ ತೆಗೆದುಕೊಂಡಿರುವಂತಹ ಪರ್ಮಿಷನ್. ಇವರು ಕೇವಲ ನಾವು ಕಾಲೇಜನ್ನ ಶಾಲೆಯನ್ನ ನಡೆಸ್ತೀವಿ ಅಂದಿದ್ರೆ, ಆದ್ರೆ ವಸತಿ ಶಾಲೆಯನ್ನ ನಡೆಸೋದಕ್ಕೆ ಇವರು ಅನುಮತಿಯನ್ನ ಪಡೆದುಕೊಂಡಿಲ್ಲ. ಕಟ್ಟಡ ನಿರ್ಮಾಣ ನಿಯಮಗಳನ್ನ ಕೂಡ ಇವರು ಗಾಳಿಗೆ ತೂರಿದ್ದಾರೆ. ಬಹುಮಹಡಿ ಕಟ್ಟಡಗಳಲ್ಲಿ ಲಿಫ್ಟ್ ವ್ಯವಸ್ಥೆ ಕೂಡ ಇಲ್ಲ. ಇನ್ನು ಅಗ್ನಿ ಸುರಕ್ಷತೆ ಬಗ್ಗೆ ಪಾಲಿಸಬೇಕಾಗಿರುವಂತಹ ನಿಯಮಗಳಿಗೂ ಕೂಡ ಇಲ್ಲಿ ಮಾನ್ಯತೆ ದೊರೆತಿಲ್ಲ. ತಮ್ಮ ಮನಸ್ಸೋ ಇಚ್ಛೆ ಅವರಿಗೆ ಹೇಗೆ ಅನುಕೂಲವೋ ಹಾಗೆ ಕಟ್ಟಡವನ್ನ ಕನ್ಸ್ಟ್ರಕ್ಟ್ ಮಾಡಲಾಗಿದೆ. ಇನ್ನು ಸಿಬ್ಬಂದಿಗೆ ಸರ್ಕಾರದ ಮಾನದಂಡದಂತೆ ವೇತನವನ್ನ ನೀಡ್ತಾ ಇಲ್ಲ. ಅಂದ್ರೆ ಗವರ್ನಮೆಂಟ್ ಇಂದ ಏನೊಂದು ಸ್ಯಾಲರಿ ಸ್ಕೇಲ್ ಫಿಕ್ಸ್ ಆಗಿರುತ್ತೆ, ಆ ತರಹದ ಸ್ಯಾಲರಿಗಳನ್ನ ಇಲ್ಲಿರುವಂತಹ ಎಂಪ್ಲಾಯೀಸ್ಗೆ ನೀಡ್ತಾ ಇಲ್ಲ. ಉಚಿತ ಶಿಕ್ಷಣ ಹೊರತುಪಡಿಸಿ ಉಳಿದ ವಿದ್ಯಾರ್ಥಿಗಳಿಗೆ 1 ಲಕ್ಷ ಶುಲ್ಕವನ್ನ ವಿಧಿಸ್ತಾರೆ. ಸೊ ಇವರ ಅಡ್ಮಿಷನ್ ಫೀಸ್ ಅಂತ ಏನು ಹೇಳ್ತೀವಿ ಅಥವಾ ಡೊನೇಷನ್ಸ್ ಅಂತ ಏನು ಹೇಳ್ತೀವಿ, ಈ ಫ್ರೀ ಎಜುಕೇಶನ್ ಅಂದ್ರೆ ಅದನ್ನ ಹೊರತುಪಡಿಸಿದವರಿಂದ 1 ಲಕ್ಷ ಹಣವನ್ನ ಇವರು ವಸೂಲಿ ಮಾಡ್ತಿದ್ದಾರೆ. ಸೊ ಆಳ್ವಾಸ್ ಸಂಸ್ಥೆಯಲ್ಲಿರುವಂತಹ ನ್ಯೂನ್ಯತೆಗಳ ಬಗ್ಗೆ ತನಿಖೆಗೆ ಹಲವು ಸಮಿತಿಯನ್ನ ನೇಮಿಸಲಾಗಿತ್ತು. ತಜ್ಞರ ಸಮಿತಿಯನ್ನ ರಚಿಸಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಈಗ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಜಿಲ್ಲಾಡಳಿತದ ಕಡೆಯಿಂದ ಇನ್ನು ಜಿಲ್ಲಾಡಳಿತ ಆಳ್ವಾಸ್ ಸಂಸ್ಥೆಯಲ್ಲಿರುವಂತಹ ನ್ಯೂನ್ಯತೆಗಳನ್ನ ಬಹಳ ಗಂಭೀರವಾಗಿಯೇ ಪರಿಗಣಿಸಿದೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದಿಂದ ಒಂದು ವಿಶೇಷ ಸಮಿತಿಯನ್ನ ರಚಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ ಸದಸ್ಯರಾಗಿರುವ ವಿಎಸ್ ಉಗ್ರಪ್ಪ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಉಗ್ರಪ್ಪ ಅವರೇ. ನಮಸ್ಕಾರ. ಆಳ್ವಾಸ್ ಅಂತಂದ್ರೆ ನಾವು ನೋಡ್ತೀವಿ ಬಹಳ ಹೆಸರು ಮಾಡಿರುವಂತಹ ಒಂದು ಸಂಸ್ಥೆ. ಅಲ್ಲಿ ಓದಿದ್ರೆ ಮಕ್ಕಳಿಗೆ ಭಾರಿ ಚೆನ್ನಾಗಿ ವಿದ್ಯೆ ಬರುತ್ತೆ ಅಥವಾ ಅವ್ರು ಮುಂದೆ ಒಳ್ಳೆ ನಾಗರಿಕರಾಗ್ತಾರೆ ಅಂತೆಲ್ಲ ಭಾವಿಸ್ತಾರೆ. ಆದ್ರೆ ಮೊದಲನೇದಾಗಿ ನೀವು ಹೋಗಿ ನೋಡಿದಾಗ ಅವ್ರು ಪರ್ಮಿಷನ್ ತಗೊಂಡಿರೋದೇ ಅಲ್ಲಿ ಇಲ್ಲ, ಪರ್ಮಿಷನ್ ಇಲ್ಲದೆ ವಸತಿ ಶಾಲೆಗಳನ್ನು ನಡೆಸ್ತಿದ್ದಾರೆ. ಏನ್ ಕ್ರಮವನ್ನು ತಗೊಳ್ಳಿಕ್ಕೆ ಮುಂದಾಗ್ತಾ ಇದ್ದೀರಾ ಇವ್ರ ವಿರುದ್ಧವಾಗಿ? ನೋಡಿ, ಮೊದಲನೇದಾಗಿ ಬಹುಶಃ ನಾನ್ ನೋಡಿರೋ ಹಾಗೆ ರಾಜ್ಯದ ಅಥವಾ ರಾಷ್ಟ್ರದ ಯಾವುದೇ ಭಾಗದಲ್ಲಿ ಒಂದೇ ಜಾಗದಲ್ಲಿ ಸುಮಾರು 26,000 ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಲಭ್ಯ ಆಗ್ತಾ ಇರುವಂತ ಯಾವುದಾದ್ರೂ ಒಂದು ಸಂಸ್ಥೆ ಇದ್ರೆ ಅದು ಈ ಒಂದು ಆಳ್ವಾಸ್ ಸಂಸ್ಥೆ. ಸೊ ಅಲ್ಲಿ ಸುಮಾರು 26,000 ಜನರಲ್ಲಿ 2,000 ಜನ ಸ್ಥಳೀಯರಿದ್ದಾರೆ. ಇನ್ನು ಉಳಿದಂತ 24,000 ಜನ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಅಲ್ಲಿ ಶಿಕ್ಷಣಕ್ಕೆ ಬಂದಿರತಕ್ಕಂಥವ್ರು ಇದ್ದಾರೆ. ಸೊ ಅಷ್ಟರ ಮಟ್ಟಿಗೆ ನಿಜಕ್ಕೂ ಸಹ ಆ ಸಂಸ್ಥೆಯ ಆಡಳಿತ ವರ್ಗ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಅಷ್ಟು ಜನರಿಗೆ ಒಂದೇ ಸೂರಿನಡಿ ಶಿಕ್ಷಣ ಕೊಡುವಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಆದ್ರೆ ಅಲ್ಲಿ ನಾನು ಗಮನಿಸಿರೋ ಹಾಗೆ ದೂರದ ಬೆಟ್ಟ ನುಣ್ಣಗೆ ಅನ್ನುವಂತ ರೀತಿನಲ್ಲಿ ನಾನು ಶಿಕ್ಷಣದ ಬಗ್ಗೆ ಅಲ್ಲಿ ಹೆಚ್ಚು ಅಲ್ಲಿ ಯಾವ ರೀತಿ ಟೀಚಿಂಗು ಅಥವಾ ಅಲ್ಲಿ ಯಾವ ರೀತಿ ಮಾನಿಟರ್ ಮಾಡ್ತಾರೆ ಅನ್ನೋದು, ಯಾಕಂದ್ರೆ ನನ್ನ ಇಶ್ಯೂ ಅದು ಅವತ್ತಿರ್ಲಿಲ್ಲ. ಆದ್ರೆ ಪ್ರಶ್ನೆ ಏನಪ್ಪಾ ಅಂದ್ರೆ ಅಲ್ಲಿ ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದರ ವಿಚಾರವಾಗಿ ನಾನು ಅಲ್ಲಿ ಮಾಹಿತಿಗಳನ್ನ ಸಂಗ್ರಹಿಸಿದಾಗ ಅದರಲ್ಲೂ ಆ ಕುಮಾರಿ ಕಾಲ್ತಾರ್ ಅವರು ಏನು
ಉದಯೋನ್ಮುಖ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಂತ, ರಾಷ್ಟ್ರ ಮಟ್ಟದ ಪ್ಲೇಯರ್ ಆಗಿದ್ದಂತ ಆ ಮಗುವಿನ ಅಸ್ವಾಭಾವಿಕ ಸಾವಿನ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಪಡಿತಾ ಹೋದಾಗ ಇಡೀ 26,000 ಜನ ವಿದ್ಯಾರ್ಥಿಗಳು ಇರ್ತಕ್ಕಂತ ಆ ಕ್ಯಾಂಪಸ್ ಅಲ್ಲಿ ಶಾಲಾ ಕಾಲೇಜುಗಳಿಗೆ ಮಾತ್ರ ಪರ್ಮಿಷನ್ ಇದೆ, ರೆಸಿಡೆನ್ಷಿಯಲ್ ಶಾಲಾ ಕಾಲೇಜಸ್ಗೆ ಪರ್ಮಿಷನ್ ಇಲ್ಲ. ಹೌದು. ಒಂದು ಹಾಸ್ಟೆಲ್ಗಳನ್ನ ನಡೆಸ್ತಕ್ಕಂತ ಅದಕ್ಕೆ ಪರ್ಮಿಷನ್ ಇಲ್ಲ. ಸೊ ಬಿಲ್ಡಿಂಗ್ಸ್ ಅನ್ನು ಹಾಸ್ಟೆಲ್ಗಳಿಗೆ ಕಟ್ತಕ್ಕಂತ ಅದಕ್ಕೆ ಎಲ್ಲೂ ಸಹ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಅದು ಏನಾಗಿದೆ, ಗ್ರೌಂಡ್ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಹೀಗೆ ಶಾಲಾ ಕಾಲೇಜುಗಳನ್ನ ನಡೆಸೋದು, ಮೇಲ್ಗಡೆ ಟಾಪ್ ಅಲ್ಲಿ ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ದಾರೆ. ಆ ಹಾಸ್ಟೆಲ್ಗಳಿಗೆ ವಾರ್ಡನ್ಸ್ ಸರಿಯಾಗಿಲ್ಲ, ಅಲ್ಲಿ CCTVs ಇಲ್ಲ, ಅಥವಾ ಅಲ್ಲಿ ಸೆಕ್ಯೂರಿಟಿ ಇಲ್ಲದೆ ಇರತಕ್ಕಂಥದ್ದು ಇದೆ. ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನುವಂಥದ್ದನ್ನು ಸಹ ಯಾರು ಗಣನೆಗೆ ತೆಗೆದುಕೊಂಡಿರೋ ಹಾಗೆ ಕಾಣ್ತಾ ಇಲ್ಲ. ಬಹುಶಃ ಆ ರೀತಿನಲ್ಲಿ ಏನಾದ್ರೂ ಜವಾಬ್ದಾರಿಯುತವಾಗಿ ಮೊದಲನೇದು ಹಾಸ್ಟೆಲ್ಗೆ ಅಲ್ಲಿ ಯಾವ ರೀತಿ ಹಾಸ್ಟೆಲ್ ಬಿಲ್ಡಿಂಗ್ ಇರಬೇಕು, ರೂಮ್ಸ್ ಹೇಗಿರ್ಬೇಕು, ಕಿಚನ್ ಹೇಗಿರ್ಬೇಕು, ಡೈನಿಂಗ್ ಹಾಲ್ ಆಗಿರ್ಬೇಕು, ಅಲ್ಲಿ ವಾರ್ಡನ್ ಎಲ್ಲಿರ್ಬೇಕು, ಅಲ್ಲಿ ಸೆಕ್ಯೂರಿಟಿ ಹೇಗಿರ್ಬೇಕು, CCTVs ಹೇಗಿರ್ಬೇಕು ಅನ್ನೋದ್ರ ಕಾನೂನಿನ ಚೌಕಟ್ಟಿನಲ್ಲಿ ಆಗಿದ್ರೆ ಬಹುಶಃ ಈ ಅವಘಡ ನಡೆಯಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಖಂಡಿತ. ಬಹುಶಃ ಈ ಹಿನ್ನೆಲೆಯಲ್ಲಿ ನೋಡಿ, ಒಂದ್ ಕಡೆ ಪರ್ಮಿಷನ್ ಇಲ್ಲದೆ ಇರುವಂತದ್ದು ರೆಸಿಡೆನ್ಷಿಯಲ್ ಶಾಲೆಗೆ, ಆದ್ರೆ ರೆಸಿಡೆನ್ಷಿಯಲ್ ಶಾಲೆ ಅಂತ ಹೇಳಿ ಕ್ಲೈಮ್ ಮಾಡುವಂತದ್ದು, ಹಾಸ್ಟೆಲ್ ನಡೆಸ್ತಕ್ಕಂಥದಕ್ಕೂ ಪರ್ಮಿಷನ್ ಇಲ್ಲದೆ ಹಾಸ್ಟೆಲ್ ನಡೆಸ್ತಕ್ಕಂಥದ್ದು, ಬಿಲ್ಡಿಂಗ್ ಗಳನ್ನ ಕಟ್ತಕ್ಕಂಥದಕ್ಕೆ ಯಾವುದೇ ಸಂಬಂಧಪಟ್ಟಂತ ಅಧಿಕಾರಿಗಳಿಂದ ಹಾಸ್ಟೆಲ್ ಬಿಲ್ಡಿಂಗ್ ಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಪರ್ಮಿಷನ್ ತೆಗೆದುಕೊಳ್ಳದೆ ಇರುವಂತದ್ದು. ಸೊ ಅಲ್ಲಿ ಇರ್ತಕ್ಕಂಥ ಸುಮಾರು ಹೊರಗಡೆ ಬಂದಿರತಕ್ಕಂಥವ್ರು 24,000 ಜನರಲ್ಲಿ ಅವ್ರು ಹೇಳೋ ಪ್ರಕಾರ 2,500 ಜನಕ್ಕೆ ಉಚಿತವಾಗಿ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತಾರೆ. ಮಿಕ್ಕವರಿಗೆ ಚಾರ್ಜ್ ಮಾಡ್ತಾರೆ. ಕಾಲೇಜು ಅಥವಾ ಸ್ಕೂಲು ಮತ್ತೆ ಹಾಸ್ಟೆಲ್ಗಳಿಗೆ ಸೇರಿದ್ರೆ ಅವ್ರು ಹೇಳೋ ಪ್ರಕಾರ ಕನ್ನಡ ಮೀಡಿಯಂ ಕೆಲವರಿಗೆ 60,000ದಿಂದ ಹಿಡಿದು 2-2.5 ಲಕ್ಷದವರೆಗೂ ತೆಗೆದುಕೊಳ್ತಕ್ಕಂತ ಇದೆ ಅಂತ ಹೇಳಿ ಅಲ್ಲಿದ್ದಂತ ಪೇರೆಂಟ್ಸ್, ವಿದ್ಯಾರ್ಥಿಗಳು ನಮಗೆ ಮಾಹಿತಿ ಕೊಟ್ಟಂತದ್ದು. ಅವರೇಜ್ 1 ಲಕ್ಷ ಅಂತಾನು ಸುಮಾರು 200 ಕೋಟಿಗೂ ಹೆಚ್ಚು, 2 ಲಕ್ಷ ಅವರೇಜ್ ತಗೊಂಡ್ರೆ 400 ಕೋಟಿ ಆಗ್ತಕ್ಕಂಥದ್ದು. ಸೊ ಇದು ಅಕೌಂಟಬಿಲಿಟಿ ಎಷ್ಟರ ಮಟ್ಟಿಗೆ ಎಲ್ಲಿದೆ ಅನ್ನುವಂಥದ್ದು ಸಹ ಜಿಲ್ಲಾಡಳಿತದ ಗಮನಕ್ಕೂ ಬಂದಿಲ್ಲ ಅಥವಾ ಸರ್ಕಾರದ ಗಮನಕ್ಕೂ ಬಂದಿರೋ ಹಾಗೆ ಕಾಣ್ತಾ ಇಲ್ಲ. ಇಷ್ಟೆಲ್ಲ ನ್ಯೂನತೆಗಳಿಂದ ಅವ್ರುಗಳೇ ಹೇಳುವಂತ ರೀತಿಯಲ್ಲಿ ಕಳೆದ 8-10 ವರ್ಷಗಳಲ್ಲಿ ಸುಮಾರು 8 ಜನ ಈ ರೀತಿ ಅಸ್ವಾಭಾವಿಕ ಸಾವಿಗೆ ಗುರಿಯಾಗಿದ್ದಾರೆ ಅಂತ ಹೇಳಿ ಸೊ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಅವ್ರು ಏನ್ ಹೇಳೋದು, ನಮ್ದೇನೋ ತಪ್ಪಿಲ್ಲ, ಹೇಗೆ ಯಾಕೆ ಅದು ಅವ್ರು ಹೇಳೋವಂಥದ್ದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ್ರು ಅಂದ್ರೆ, ಇದು ಮ್ಯಾಥಮೆಟಿಕ್ಸ್ ಮತ್ತು ಹಿಂದಿ ಪೇಪರ್ ಅಲ್ಲಿ 20 ಮಾರ್ಕ್ಸ್ಗೆ 7 ಮಾರ್ಕ್ಸ್ ಬಂದಿತ್ತು ಅಂತ. ಇನ್ನ ಬೇರೆ ಸ್ಟೂಡೆಂಟ್ಸ್ 4 ಮಾರ್ಕ್ಸ್ ತೆಗೆದುಕೊಂಡಿರುವಂತವ್ರು ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಏನಾಗಿದೆ, ಆ ಸ್ಯಾರಿಯನ್ನ ಯಾರು ಬಿಟ್ಟು ಹೋಗಿದ್ರು, ಯಾರೋ ವಿದ್ಯಾರ್ಥಿನಿಯ ತಾಯಿ ಬಿಟ್ಟು ಹೋಗಿದ್ರು ಅಂತ ಹೇಳ್ತಾರೆ. ಅದು ನನಗೇನದು ಅಷ್ಟೊಂದು ಸಮಂಜಸವಾದಂತ ಉತ್ತರ ಅಂತ ಹೇಳಿ ನನಗೆ ಅನ್ನಿಸಲಿಲ್ಲ. ಎರಡನೇದು, ಹ್ಯಾಂಗ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಸಿಂಪ್ಟಮ್ಸ್ ಇರ್ತವೆ. ಏನೋ ಕೆಲವರು ಯೂರಿನ್ ಪಾಸ್ ಮಾಡಿರ್ತಾರೆ, ಮೋಷನ್ ಪಾಸ್ ಮಾಡಿರ್ತಾರೆ, ನಾಲಿಗೆ ಕಚ್ಕೊಂಡಿರ್ತಾರೆ, ಜೊಲ್ ಸುತ್ತಿರ್ತಾರೆ, ಈ ತರದ್ ಏನೂ ಇರ್ಲಿಲ್ಲ ಅಂತ ಹೇಳಿ ಪೊಲೀಸ್ನವ್ರಿಗೂ ಹೇಳಿದೆ, ತಂದೆ ತಾಯಿಗೂ ತಿಳಿಸಿದೆ. ಏಕಾಏಕಿ ಆ ಬಾಡಿಯನ್ನ ಅವರೇ ರಿಮೂವ್ ಮಾಡಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ, ತಂದೆ ತಾಯಿನೂ ಬರೋದಕ್ಕೆ ಮೊದಲೇ, ಪೊಲೀಸ್ನವರು ಬರೋದಕ್ಕೆ ಮೊದಲೇ ಬಹುಶಃ ಅದನ್ನ ಐಸ್ ಬಾಕ್ಸ್ ಅಲ್ಲಿ ಇಟ್ಟಿದ್ರು, ಬರೇ ಮುಖ ಮಾತ್ರ ತೋರಿಸಿದ್ರು ಅನ್ನುವಂಥದ್ದು ತಂದೆ ತಾಯಿಗಳ ವಾದ ಇರ್ತಕ್ಕಂಥದ್ದಿದೆ. ಹೀಗೆ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಏನು ಆ ಅಸ್ವಾಭಾವಿಕ ಸಾವಿನ ಒಂದು ನಿಗೂಢ ರಹಸ್ಯ ಇರೋ ಹಾಗೆ ಕಾಣ್ತಾ ಇದೆ. ಆ ರಹಸ್ಯವನ್ನ ಭೇದಿಸ್ತಕ್ಕಂಥದಕ್ಕೆ ಈಗಾಗಲೇ ಪೊಲೀಸ್ನವರು ಕ್ರಮ ಜರುಗಿಸಿದ್ದಾರೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಮತ್ತೆ ಏನೆಲ್ಲ ನ್ಯೂನ್ಯತೆಗಳಿದ್ದಾವೆ ಆ ನ್ಯೂನ್ಯತೆಗಳನ್ನ ನನ್ನ ಸಮಿತಿ ಜಿಲ್ಲಾ ಆಡಳಿತದ ಗಮನಕ್ಕೆ ತಂದಾದ್ಮೇಲೆ ಈಗಾಗಲೇ ನನಗಿರುವಂತ ಮಾಹಿತಿ ಪ್ರಕಾರ DC ಅವರು, ಪೊಲೀಸ್ ಕಮಿಷನರ್ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ನಾವು ತೀವ್ರತರವಾಗಿ ಇದನ್ನ ತಪಾಸಣೆ ಮಾಡಿ ಕ್ರಮ ಜರುಗಿಸ್ತೇವೆ ಅಂತ ಹೇಳಿ. ಮೇಲ್ನೋಟಕ್ಕಂತೂ ಸ್ಪಷ್ಟ ಇದೆ, ಆಡಳಿತ ವರ್ಗದ ನಿರ್ಲಕ್ಷ್ಯದಿಂದ, ಅವರ ನೆಗ್ಲಿಜೆನ್ಸ್ ಇಂದ ಬಹುಶಃ ಮಗುವಿನ ಸಾವಿಗೆ ಕಾರಣ ಆಗಿರೋ ಹಾಗೆ ಕಾಣ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಕ್ರಮ ಜರುಗಿಸ್ತಕ್ಕಂತ ಇದಕ್ಕೆ ಸಮಿತಿ ಅವರಿಗೆ ಸಂಬಂಧಪಟ್ಟಂತ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದೇವೆ. ಇದೊಂದೇ ಇನ್ಸ್ಟಿಟ್ಯೂಷನ್ ಅಲ್ಲ, ಆ ಜಿಲ್ಲೆನಲ್ಲೇ ಸುಮಾರು 27-28 ಈ ರೀತಿ ಪರ್ಮಿಷನ್ ಇಲ್ಲದೆ ರೆಸಿಡೆನ್ಷಿಯಲ್ ಶಾಲೆಗಳು ಅಂತೇಳಿ ಮಕ್ಕಳನ್ನ ಸೇರಿಸ್ಕೊಂಡು ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನ ಮಾಡತಕ್ಕಂತ ಮತ್ತು ಅವರ ರಕ್ಷಣೆಗೆ ಯಾವುದೇ ಆದ್ಯತೆಯನ್ನ ಕೊಡದೇ ಇರತಕ್ಕಂತ ಸಂಸ್ಥೆಗಳು ಇದ್ದಾವೆ ಅಂತ ಹೇಳಿ ಜಿಲ್ಲಾ ಆಡಳಿತದವರೇ ನನಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಹುಶಃ ಆ ದಿಕ್ಕಿನಲ್ಲಿ ಒಂದು ಸಹ ಜಿಲ್ಲಾಡಳಿತ ಹಾಗೂ ಸರ್ಕಾರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ
ನಾನು ಮೊನ್ನೆನೆ ಸೋಮವಾರವೇ ಪತ್ರ ಬರೆದಿದ್ದೇನೆ. ಅದರಲ್ಲಿ ಮೊದಲನೇದು ಈ ರೀತಿ ರಾಜ್ಯದಲ್ಲಿ ಇರ್ತಕ್ಕಂಥ ರೆಸಿಡೆನ್ಷಿಯಲ್ ಶಾಲೆಗಳು ಎಲ್ಲಿದ್ದಾವೆ ಅದನ್ನ ಮಾನಿಟರ್ ಮಾಡತಕ್ಕಂಥ ಒಂದು ರೆಗ್ಯುಲೇಟರಿ ಅಥಾರಿಟಿಗೆ ಮಾಡತಕ್ಕಂಥದಕ್ಕೆ ಕಾನೂನನ್ನ ಹೊಸ ಕಾನೂನನ್ನ ಮಾಡಬೇಕು. ಅಷ್ಟೇ ಅಲ್ಲ, ಆ ರೀತಿ ನಡೆಸ್ತಕ್ಕಂಥವ್ರು ಏನಾದ್ರು ಈ ರೀತಿ ಅವಘಡಗಳನ್ನಾದ್ರೆ ಅದರ ನೇರ ಹೊಣೆ ಸ್ಕೂಲು ಮತ್ತೆ ಹಾಸ್ಟೆಲ್ ನ ಮ್ಯಾನೇಜ್ಮೆಂಟ್ ನವರು ಹೊರಬೇಕಾಗುತ್ತೆ ಅಂತ ಹೇಳಿ ಈ ರೀತಿ ಅಸ್ವಾಭಾವಿಕ ಸಾವಿಗೆ ಕಾರಣ ಆಗಿರ್ತಕ್ಕಂಥ ಕೇಸುಗಳಲ್ಲಿ ಅದು ಮಂಗಳೂರಿನ ಯಾವುದು ಆಳ್ವಾಸ್ ಶಾಲೆ ಇರ್ಬೋದು, ಅಥವಾ ಉಳಿಯಾರ್ನ ಶಾಲೆಯಲ್ಲಿ ನಡೆದಂತ 4 ಸಾವುಗಳಿರ್ಬೋದು, ಅಥವಾ ಬೆಂಗಳೂರಿನ ಕಾಡುಗೋಡಿ ಅಲ್ಲಿ ಒಂದು ಮಗುವಿನ ಸಾವನ್ನ ಆದಂತ ಇದರಲ್ಲಿ ಈಗಾಗಲೇ ನಾನು ರೆಕಮೆಂಡ್ ಮಾಡಿದ್ದೆ. ಬಹುಶಃ ಹಣ ಕೊಡೋದ್ರಿಂದ ಅವರಿಗೆ ತೃಪ್ತಿ ಆಗುತ್ತೆ ಅಂತ ಸಾವಾಗಿರೋರು ವಾಪಸ್ ಬರ್ತಾರೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೂ ಸಹ ರೆಸ್ಪಾನ್ಸಿಬಿಲಿಟಿ ಇರ್ಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ನವರಿಗೆ. ಇನ್ನೊಂದು ಸ್ವಲ್ಪ ಮಟ್ಟಿಗಾದ್ರೂ ಸಹ ಪೋಷಕರಿಗೆ ಒಂದು ನೆಮ್ಮದಿ ಸಿಗ್ತಕ್ಕಂತ ದೃಷ್ಟಿಯಿಂದ ಪ್ರತಿ ವಿದ್ಯಾರ್ಥಿಗೆ 50,000 ರೂಪಾಯಿ ಮ್ಯಾನೇಜ್ಮೆಂಟ್ ಇಂದ ಕೊಡಿಸ್ತಕ್ಕಂಥದಕ್ಕೆ ಸರ್ಕಾರ ಕ್ರಮ ಜರುಗಿಸಬೇಕು ಅನ್ನುವಂತ ಶಿಫಾರಸನ್ನ ಈಗ 3-4 ಶಿಫಾರಸನ್ನ ನನ್ನ ಇಂಟ್ರೀಮ್ ರಿಪೋರ್ಟ್ ಅಲ್ಲಿ ಈಗಾಗಲೇ ರಾಜ್ಯದ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಬಹುಶಃ ಕ್ರಮ ಜರುಗಿಸಬಹುದು ಸರ್ಕಾರ ಮತ್ತು ಜಿಲ್ಲಾಡಳಿತ ಅಂತೇಳಿ ನಾನು ಭಾವಿಸಿದ್ದೇನೆ. ನೋಡೋಣ. ಎಸ್ ಸರ್, ಈಗ ನೀವು ಮಾತನಾಡ್ತಾ ತಿಳಿಸಿದಾಗೆ ಆ ಒಂದು ಸಂಸ್ಥೆಯ ಟರ್ನ್ ಓವರ್ಸ್ ಆಗಿರ್ಬೋದು ಮತ್ತು ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಆಗಿರ್ಬೋದು, ಜೊತೆಗೆ ವರ್ಷದಲ್ಲಿ 8ರಿಂದ 10 ಮಕ್ಕಳು ಅಲ್ಲಿ ಈ ತರ ಒಂದು ಅಸಹಜ ಸಾವನ್ನಪ್ಪಿದ್ದಾರೆ ಅಂತ ಬಂದಾಗ ಯಾವುದೇ ಸಂಸ್ಥೆಗಾದ್ರೂ ಕೂಡ ಬಹುಶಃ ತನಿಖೆಗೆ ಬರಬಹುದು, ನಂತರ ನಾವು ಮಾಡ್ತಿರೋ ಅವ್ಯವಹಾರ ಬೆಳಕಿಗೆ ಬರಬಹುದು, ಎಚ್ಚೆತ್ಕೊಳ್ಳೋಣ, ಅಥವಾ ನಾವು ಮತ್ತೇನಾದ್ರೂ ಆ ಕುರಿತಂತೆ ನಾವು ಕಾರ್ಯ ಆಗಬೇಕು, ಏನಾದ್ರೂ ಕೆಲಸಗಳನ್ನು ಮಾಡಬೇಕು ಅನ್ನೋದು ಒಂದು ಭಯ ಆದ್ರೂ ಬರಬೇಕಿತ್ತು. ಸೊ ಇವ್ರಿಗೆ ಯಾಕೆ ಆ ಥರದ್ದು ಯಾವುದೇ ಒಂದು ಭಯ ಕಾಡಿಲ್ಲ ಅನ್ಸತ್ತೆ ಅಂತ? ಬಹುಶಃ ನನಗ್ ಗೊತ್ತಿಲ್ಲ ಭಯ ಬಂದಿದೆಯೋ ಇಲ್ವೋ ಅನ್ನೋಂಥದ್ದು. ಯಾಕಂದ್ರೆ ಅದು ಹೇಗೆ ಹೇಳೋವಂಥದ್ದು. ಸೊ ಭಯ ಅನ್ನೋದಕ್ಕಿಂತ, ಭಯ ಪಡೋದಕ್ಕಿಂತ ಭಯ ಒಂದು ಕಡೆ, ಅದಕ್ಕಿಂತ ಮುಖ್ಯವಾಗಿ ನನ್ನ ದೃಷ್ಟಿನಲ್ಲಿ ರಿಫಾರ್ಮ್ಸ್ ಆಗ್ಬೇಕು. ನಾವು ಈಗ ನನ್ನ ಸಮಿತಿ ಏಕಾಏಕಿ ಹೇಳ್ಬೋದಾಯ್ತು ಇದು ಕಾನೂನು ಬಾಹಿರವಾಗಿ ನಡೆಸ್ತಾ ಇರುವಂತದನ್ನ ಇದನ್ನ ಮುಚ್ಚಿ ಅಥವಾ ಸರ್ಕಾರ ತೆಗೆದುಕೊಳ್ಳಿ ಅಂತ. ಅದರ ಪರಿಣಾಮಗಳು ಏನಾಗುತ್ತೆ? ಒಂದು ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಅಲ್ಲಿ ಸುಮಾರು 26,000 ವಿದ್ಯಾರ್ಥಿಗಳು, ಸುಮಾರು 5,000ಕ್ಕೂ ಹೆಚ್ಚು ಜನ ನೌಕರಿ ಮಾಡ್ತಕ್ಕಂಥವ್ರು, ಅಲ್ಲಿ ಇರ್ತಕ್ಕಂಥ ಪಾಪ ಟೀಚರ್ಸ್ಗೆ 7,000ದಿಂದ 20,000ದವರೆಗೂ ಕೊಡ್ತಾ ಇರ್ತಕ್ಕಂಥದ್ದು. ವಾರ್ಡನ್ನು ಇನ್ನಿತರರಿಗೆ 7,500 ಕೊಡ್ತಕ್ಕಂಥ. ಅದೇ ರೀತಿ ಇನ್ನೊಂದು ಕಡೆ ಅದೊಂದು ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. ಸೊ ಇವೆಲ್ಲವನ್ನು ಸಹ ಸರ್ಕಾರ ಮತ್ತು ಜಿಲ್ಲಾಡಳಿತ, ಸಂಬಂಧಪಟ್ಟಂತ ಇಲಾಖೆಗಳು ಗಮನ ಹರಿಸಬೇಕಾಗತ್ತೆ, ಕ್ರಮ ಜರುಗಿಸಬೇಕಾಗತ್ತೆ, ರಿಫಾರ್ಮ್ಸ್ ಅನ್ನ ತರಬೇಕಾಗತ್ತೆ. ಈಗ ಒಂದು ಏಕಾಏಕಿ ಏನಾದ್ರೂ ಹಾಸ್ಟೆಲ್ ಮತ್ತೆ ಸ್ಕೂಲ್ಗಳನ್ನ ನಿಲ್ಲಿಸಿದ್ರೆ 26,000 ಜನ ವಿದ್ಯಾರ್ಥಿಗಳಲ್ಲಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಅದರ ಬಗ್ಗೆನೂ ಸಹ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಹೇಳಿದ್ದೇನೆ, ಒಂದು ಕಡೆ ಇಷ್ಟು ಜನರಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು ದೊಡ್ಡ ಸಾಧನೆ. ಆದ್ರೆ ಕೊಡೋದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ನ್ಯೂನತೆಗಳೇನಿದಾವೆ, ತೊಂದರೆಗಳಿದ್ದಾವೆ, ಅದನ್ನ ಹೇಗೆ ಸರಿಪಡಿಸ್ಬೇಕು, ಹೇಗೆ ಉತ್ತಮವಾದಂತ ಶಿಕ್ಷಣ ಕೊಡಬೇಕು, ಹೇಗೆ ಉತ್ತಮವಾದಂತ ರಕ್ಷಣೆ ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದು ಸರ್ಕಾರದ ಮುಂದೆ ಇರತಕ್ಕಂಥ, ಜಿಲ್ಲಾಡಳಿತದ ಮುಂದೆ ಇರತಕ್ಕಂಥ, ಸಂಬಂಧಪಟ್ಟಂತ ಇಲಾಖೆಗಳ ಮುಂದೆ ಇರತಕ್ಕಂಥ. ಅದರ ಜೊತೆಗೆ ಮ್ಯಾನೇಜ್ಮೆಂಟ್ನವರು ಸಹ ಇದರ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕಾಗತ್ತೆ. ಯಾಕಂದ್ರೆ ಯಾರದೇ ಮಕ್ಕಳಾದ್ರೂ ಸಹ ನಮ್ಮ ಮಕ್ಕಳು ಅನ್ನುವಂತ ರೀತಿಯಲ್ಲಿ ಎಲ್ಲರೂ ಯಾವಾಗ ಭಾವಿಸ್ತಾರೋ ಆಗ ಮಾತ್ರ ಮಕ್ಕಳ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆ ದಿಕ್ಕಿನಲ್ಲಿ ಜಿಲ್ಲಾಡಳಿತ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಮತ್ತು ಆಡಳಿತ ವರ್ಗ, ಆ ಶಾಲೆಯ ಆಡಳಿತ ವರ್ಗನೂ ಸಹ ಎಚ್ಚೆತ್ತುಕೊಂಡು ಕ್ರಮ ಜರುಗಿಸಲಿ. ಅದರ ಮೂಲಕ ಉತ್ತಮವಾದಂತಹ ಶಿಕ್ಷಣವನ್ನ ಆ ಮಕ್ಕಳಿಗೆ ಲಭ್ಯ ಆಗಲಿ ಅನ್ನುವಂತ, ಶಿಕ್ಷಣದ ಜೊತೆಗೆ ಅವರ ರಕ್ಷಣೆಯೂ ಆಗಲಿ, ಅವರ ಪಾಲನೆ ಪೋಷಣೆಯೂ ಆಗಲಿ ಅಂತೇಳಿ ಆಶಿಸ್ತೇನೆ. ಎಸ್, ಧನ್ಯವಾದ ಸರ್, ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕಾಗಿ.